ರವೀಶ್ವರ್ ರಿಪಬ್ಲಿಕ್ ರೊಟೇಟ್ ಮಾಡಿ. ರಾಜ್ಯದ ಜನತೆ ಹಾಗೂ ನಮ್ಮ ಪಕ್ಷ, ನಮ್ಮ ಗುರುಗಳು ಎಲ್ಲರ ಅನುಗ್ರಹದಿಂದ ನಾನೇನು 45 ವರ್ಷ ಹೋರಾಟ ಮಾಡ್ಕೊಂಡು ಬಂದೆ, ಅದಕ್ಕೆ ಫಲ ಸಿಕ್ಕಿದೆ. ಹಿಂದೆ ಭಾರತ್ ಜೋಡೋ ಸಂದರ್ಭ ಇರ್ಬೋದು, ನಮ್ಮ ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಂದರ್ಭ ಇರ್ಬೋದು, ಹಾಗೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ತಾಯಿ ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ. ಅದು ಕೂಡ ಇವತ್ತು ಇನ್ನೂ ಸಂಪೂರ್ಣವಾಗಿ ಕೆರೆಗಳು, ಡ್ಯಾಮ್ಗಳು ಇನ್ನೂ ತುಂಬಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾದ್ದು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕಾದ್ದು 2 ದೊಡ್ಡ ಸವಾಲಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಬದುಕಿಸಬೇಕಾದ್ದು ಒಂದು ದೊಡ್ಡ ಸವಾಲು. ಖಂಡಿತ ರೈತರ ಹಿತ ಕಾಪಾಡ್ತಾರೆ, ನನ್ನ ಕರ್ತವ್ಯ ಕೂಡ. ಕುಡಿಯೋ ನೀರು ಆಗಿರ್ಬೋದು, ವ್ಯವಸಾಯಕ್ಕಿರ್ಬೋದು, ನಾವು ಡ್ಯಾಮ್ನಲ್ಲೇ ನೀರನ್ನು ನೋಡಿಕೊಂಡೇ ನಾವು ರೈತರಿಗೆ ಮಾರ್ಗದರ್ಶನ ಕೊಡಬೇಕಾಗಿದೆ. ಇವತ್ತು ಇಲ್ಲಿಗೆ ಬಂದು ಒಳ್ಳೆ ಮಳೆ ಆಗಲಿ, ಮಳೆಯಿಂದ ಬೆಳೆ ಆಗಲಿ, ನಮ್ಮ ರೈತರಿಗೆ ಅನ್ನ ಸಿಕ್ಕಲಿ, ಅವ್ರ ಬದುಕು ಕಟ್ಕೊಳ್ಳಿ, ಕನ್ನಂಬಾಡಿ ಕಟ್ಟೆ ಅನ್ನದ ತಕ್ಕಲಿ ಅದನ್ನು ಹೇಳಿ ಹಿಂದೆ ಕೂಡ ನಾನು ಕಾವೇರಿ ಪೂಜೆಯನ್ನು ಮಾಡಿಸಿದ್ದೆ. ನನಗೆ ವಿಶ್ವಾಸ ಇದೆ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ನಾನು ಕಾವೇರಿ ಪೂಜೆ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಪ್ರಯತ್ನ, ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇವೆಲ್ಲ ಕೂಡ ಆದಮೇಲೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ಯಾವ ಥರದ ಆಗಲಿ, ಬೇರೆ ಯಾವುದೇ ಆಗಲಿ, ಪಕ್ಕದ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸೀಮಿತವಾಗಿ ಡ್ಯಾಮ್ ಕಟ್ಟಲಿಕ್ಕೆ ಅಭ್ಯಂತರ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸತ್ ಸದಸ್ಯರಿಗೆ ಉತ್ತರ ಕೊಡಬೇಕಾದ್ರೆ ಅದನ್ನೇ ಕೂಡ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ನಾನು ಖಂಡಿತ ನಮ್ಮ ರಾಜ್ಯದ ಹಿತ, ಅದರಿಂದ ತಮಿಳುನಾಡಿಗೆ ಏನು ನಾವು 177 ಮತ್ತು TMC ನೀರು ಕೊಡಬೇಕು, ಅದಕ್ಕೂ ಕೂಡ ಆ ಜಡ್ಜ್ಮೆಂಟಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸ್ತಾರೆ. ನಾವು ಅವ್ರಿಗೆ ಕಷ್ಟ ಕಾಲದಲ್ಲಿ ಬೇರೆ ಕಾನೂನಿದೆ, ಕಷ್ಟ ಕಾಲದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೊಂದು ನಿಯಮ ಇದೆ. ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವರು ಕೂಡ ನಮಗೆ